ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಪ್ರಕಟವಾಗುವ ಹೊತ್ತಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಫೈಟ್ ಮಾಡಿಕೊಂಡಿದ್ದಾರೆ, ಜಗಳ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 15ಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದ ತೀರ್ಪು ಪ್ರಕಟವಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸುತ್ತೆ. ಆದರೆ ಈಗ ಅದೇ ಹತ್ಯೆಯಾದಂತಹ ಯೋಗೇಶ್ ಗೌಡ ಅವರ ಸಹೋದರ ಸಹೋದರಿಯರು ಕಿತ್ತಾಡ್ಕೊಂಡಿದ್ದಾರೆ. ಯಾಕಾಗಿ ಜಗಳ ಮಾಡ್ಕೊಂಡಿದ್ದಾರೆ ಅಂದರೆ ಚಿನ್ನಾಭರಣಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ರಾಡು ವೈರನ್ನು ಹಿಡ್ಕೊಂಡು ಹಲ್ಲೆ ಮಾಡಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಮತ್ತು ಸಹೋದರಿ ನಡುವೆ ಗಲಾಟೆಯಾಗಿದೆ. ಧಾರವಾಡ ಬಳಿಯ ಗೋವಿನ ಕೊಪ್ಪದ ತೋಟದ ಮನೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ಒಂದು ಕಡೆ ಯೋಗೇಶ್ ಗೌಡ ಅವರ ಹತ್ಯೆಯಾಗಿದೆ. ಅದರ ತೀರ್ಪು 15ನೇ ತಾರೀಕು ಪ್ರಕಟವಾಗುತ್ತೆ. ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸುತ್ತೆ. ಈತನ್ಮಧ್ಯೆ ಯೋಗೇಶ್ ಗೌಡ ಅವರ ಸಹೋದರ ಮತ್ತು ಸಹೋದರಿಯರು ಕಿತ್ತಾಡ್ಕೊಂಡಿದ್ದಾರೆ. ಒಂದು ಚಿನ್ನಾಭರಣಕ್ಕೋಸ್ಕರ, ಗೋಲ್ಡ್ಗೋಸ್ಕರ ಹೊಡೆದಾಡ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗಿದೆ. ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಯಾವಾಗ ನಡೆದಿರೋ ಘಟನೆ ಇದು ಮತ್ತು ಆ ಗೋಲ್ಡ್ ಯಾರಿಗೆ ಸೇರಿರ್ತಕ್ಕಂಥದ್ದು, ಚಿನ್ನಾಭರಣ ಯಾರದ್ದಂತೆ? ಶಿವಶಂಕರ್, ಈ ಚಿನ್ನಾಭರಣ ಗುರುನಾಥ್ ಗೌಡ ಅವರ ಸಹೋದರರದಂದು ಏನು ನಿನ್ನೆ ಮಾತಿಗೆ ಮಾತು ಬೆಳೆದು ಒಂದು ಜಗಳ ಪ್ರಾರಂಭ ಆಗುತ್ತದೆ. ಯೋಗೇಶ್ ಗೌಡ ಅವರ ಕುಟುಂಬದಲ್ಲಿ ಈಗ ಕಿತ್ತಾಟ ಶುರುವಾಗಿದೆ ಅಂತ ಹೇಳ್ಬೋದಾಗಲೇ. ಇತ್ತ 15ನೇ ತಾರೀಕಿನ ಏನು ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ಹಾಗೂ ಧಾರವಾಡ ತಾಲೂಕಿನ ಈ ಒಂದು ಘಟನೆ ಧಾರವಾಡ ತಾಲೂಕಿನ ಗೋಲ್ಕೊಪ್ಪ ಗ್ರಾಮದ ತೋಟದ ಮನೆಯಲ್ಲಿ ಈ ಒಂದು ಗಲಾಟೆ ನಡೆದಿದೆ. ನಿನ್ನೆ ಗುರುನಾಥ್ ಗೌಡ ಸಹೋದರ ಹಾಗೂ ಮತ್ತು ಸಹೋದರಿಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು, ಈ ಬಳಿಕ ಸಿಟ್ಟಿಗಾದ ಗುರುನಾಥ್ ಗೌಡ ಹಾಗೂ ಆತನ ಪತ್ನಿ ಜ್ಯೋತಿ ಅವರು ಕಟ್ಟಿಗೆ ಹಾಗೂ ವಯಸ್ಸಿಂದ ಏನು ಗುರುನಾಥ್ ಗೌಡ ಸಹೋದರರ ಮೇಲೆ ಹಲ್ಲೆ ಮಾಡಿದ್ದಾರೆ. ಜಗದೀಶ್ವರಿ ಮತ್ತು ಅಕ್ಕಮಹಾದೇವಿ ಅವರು ಈ ಘಟನೆಯ ಬಗ್ಗೆ ಧಾರವಾಡ ಗ್ರಾಮಾಂತರ ಠಾಣೆಯಲ್ಲಿ ಇದೀಗ ಏನು ದೂರು ದಾಖಲಿಸಿದ್ದಾರೆ. ಶಿವಶಂಕರ್, ಓಕೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.